ಮೊಟ್ಟೆ ಎಸೆಯಲಿ ಬಿಡಿ, ಆಮ್ಲೆಟ್ ಮಾಡಿಕೊಂಡು ತಿಂದುಬಿಡಿ. ಏನಿದು ವಿಚಿತ್ರ ಎನ್ನುತ್ತೀರಾ? ನಮ್ಮನ್ನು ಅವಮಾನಿಸಲೆಂದೇ ಯಾರಾದರೂ ನಮ್ಮತ್ತ ಮೊಟ್ಟೆ ಎಸೆದರೆ ಅವಮಾನವಾಯಿತೆಂದು ಕೊರಗಬೇಕೆ? ಅಥವಾ ಅದರ ಆಮ್ಲೆಟ್ ಮಾಡಿಕೊಂಡು ತಿನ್ನಬೇಕೆ? ಹೌದು, ನಿಜ ಜೀವನದಲ್ಲಿ ಹಾಗೆ ಮಾಡಿದ ಮಹಾನುಭಾವರೊಬ್ಬರ ಬದುಕಿನ ಘಟನೆಯಿಲ್ಲಿದೆ. ಆ ಮಹಾನುಭಾವರ ಹೆಸರು ಈಶ್ವರಚಂದ್ರ ವಿದ್ಯಾಸಾಗರ. ಆಗಿನ ಕಾಲದ ಪ್ರಖ್ಯಾತ ಪಂಡಿತರು. ಪಾಂಡಿತ್ಯದಿಂದಾಗಿಯೇ ವಿದ್ಯಾಸಾಗರ ಎಂದು ಹೆಸರಾದವರು. ಅವರು ಸಮಾಜದ ಹಿತಚಿಂತಕರು, ಶೈಕ್ಷಣಿಕ ಸುಧಾರಕರು, ತತ್ವಜ್ಞಾನಿ ಮತ್ತು ಲೋಕೋಪಕಾರಿಯಾಗಿದ್ದರು. ಆ ಸಮಯದಲ್ಲಿ ವಿದ್ಯಾಸಾಗರರು ಮತ್ತು ಅವರ ಸಂಗಡಿಗರು ಕೋಲ್ಕತ್ತಾ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಲು ಹೆಣಗಾಡುತ್ತಿದ್ದರು. ಸಾರ್ವಜನಿಕರಿಂದ ದೇಣಿಗೆ ಸಂಗ್ರಹಿಸುತ್ತಿದ್ದರು. ಸಿರಿವಂತರಾದ ಅಯೋಧ್ಯೆಯ ನವಾಬರಿಂದಲೂ ದೇಣಿಗೆ ಪಡೆಯಬಹುದೆಂದು ಯಾರೋ ಸೂಚಿಸಿದರು. ವಿದ್ಯಾಸಾಗರರು ನೇರವಾಗಿ ಹೋಗಿ ನವಾಬರನ್ನು ಕಂಡರು. ವಿಶ್ವವಿದ್ಯಾಲಯದ ಸ್ಥಾಪನೆಯ ಬಗ್ಗೆ ವಿವರಿಸಿದರು ಮತ್ತು ದೇಣಿಗೆಯನ್ನು ಬೇಡಿದರು. ನವಾಬರ ಬಳಿ ಹಣದ ಸಿರಿವಂತಿಕೆಯಿತ್ತು, ಆದರೆ ಹೃದಯ ಶ್ರೀಮಂತಿಕೆ ಇರಲಿಲ್ಲ. ಧನಮದವಿದ್ದ ನವಾಬರಿಗೆ ವಿದ್ಯಾಭ್ಯಾಸ, ವಿಶ್ವವಿದ್ಯಾಲಯ ಮುಂತಾದವುಗಳ ಬಗ್ಗೆ ಆದರವಿರಲಿಲ್ಲ. ಅವರು ಏನೂ ಮಾತನಾಡದೆ ತಮ್ಮ ದಿವಾನ್ ಖಾನೆಯ ಮೂಲೆಯತ್ತ ಬೆರಳು ಮಾಡಿ ತೋರಿಸಿ, ನಿಮಗೆ ಅಲ್ಲೇನು ಕಾಣಿಸುತ್ತಿದೆ ಎಂದು ಕೇಳಿದರು. ಆ ಮೂಲೆಯಲ್ಲಿ ನವಾಬರ ಪಾದರಕ್ಷೆಗಳ ಜೋಡಿಯೊಂದಿತ್ತು. ವಿದ್ಯಾಸಾಗರರು, ನನಗೆ ಪಾದರಕ್ಷೆಗಳ ಜೋಡಿ ಕಾಣಿಸುತ್ತಿದೆ ಎಂದರು. ನವಾಬರು ತಿರಸ್ಕಾರದ ದನಿಯಲ್ಲಿ, ನೀವು ಸ್ಥಾಪಿಸಲು ಉದ್ದೇಶಿಸಿರುವ ವಿಶ್ವವಿದ್ಯಾಲಯಕ್ಕೆ ಅದೇ ನನ್ನ ಕಾಣಿಕೆ ಎಂದು ಬಿಟ್ಟರು. ನವಾಬರ ತಿರಸ್ಕಾರದ ಮಾತುಗಳಿಗೆ ವಿದ್ಯಾಸಾಗರರು ಸಿಟ್ಟು ಮಾಡಿಕೊಳ್ಳಬಹುದಿತ್ತು, ಜಗಳವೂ ಆಡಬಹುದಿತ್ತು. ಆದರೆ ವಿದ್ಯಾಸಾಗರರು ಗಂಭೀರವಾಗಿ ಎದ್ದು ನಿಂತು ಆ ಪಾದರಕ್ಷೆಗಳನ್ನು ತೆಗೆದುಕೊಂಡು ತಮ್ಮ ಕೈಚೀಲಕ್ಕೆ ಹಾಕಿಕೊಂಡರು. ನಿಮ್ಮ ಉದಾರ ಕೊಡುಗೆಗೆ ಧನ್ಯವಾದಗಳು ಎಂದಷ್ಟೇ ಹೇಳಿ ಅಲ್ಲಿಂದ ಹೊರಟುಬಿಟ್ಟರು. ನವಾಬರು ಆಶ್ಚರ್ಯಚಕಿತರಾಗಿ ವಿದ್ಯಾಸಾಗರರು ಮಾಡಿದುದನ್ನೇ ನೋಡುತ್ತಾ ನಿಂತಿದ್ದರು. ಮರುದಿನದ ಪತ್ರಿಕೆಗಳಲ್ಲಿ, ಇಂದು ಅಯೋಧ್ಯೆಯ ನವಾಬರ ಪಾದರಕ್ಷೆಗಳನ್ನು ಹರಾಜು ಮಾಡಲಾಗುವುದು. ಆಸಕ್ತಿಯುಳ್ಳವರು ಹರಾಜಿನಲ್ಲಿ ಭಾಗವಹಿಸಬಹುದು. ಹರಾಜು ಮಾಡುವವರು ಈಶ್ವರಚಂದ್ರ ವಿದ್ಯಾಸಾಗರರು ಎಂದಷ್ಟೇ ಬರೆಯಲಾಗಿತ್ತು. ನವಾಬರ ಪಾದರಕ್ಷೆಗಳನ್ನು ಅರಮನೆಯ ಮುಂದೆಯೇ ಹರಾಜಿಗೆ ಇಡಲಾಗಿತ್ತು. ಈ ವಿಷಯ ನವಾಬರಿಗೂ ತಿಳಿಯಿತು. ತಮ್ಮ ಪಾದರಕ್ಷೆಗಳಿಗೆ ಒಳ್ಳೆಯ ಬೆಲೆ ಬಾರದಿದ್ದರೆ ತಮಗೆ ಅವಮಾನವೆಂದು ನವಾಬರು ಭಾವಿಸಿದರು. ತಮ್ಮ ಅಧಿಕಾರಿಗಳನ್ನು ಮಾರುವೇಷದಲ್ಲಿ ಹರಾಜು ಸ್ಥಳಕ್ಕೆ ಕಳುಹಿಸಿದರು. ಹೆಚ್ಚು ಬೆಲೆ ಬರುವಂತೆ ನೋಡಿಕೊಳ್ಳಲು ಆಜ್ಞಾಪಿಸಿದರು. ನವಾಬರ ಅಧಿಕಾರಿಗಳು ಮಾರುವೇಷದಲ್ಲಿ ಬಂದಿರುವ ವಿಷಯ ವಿದ್ಯಾಸಾಗರರಿಗೂ ಗೊತ್ತಾಯಿತು. ಪಾದರಕ್ಷೆಗಳ ಹರಾಜು 10 ರೂಪಾಯಿಗಳಿಂದ ಆರಂಭವಾಯಿತು. ನವಾಬರ ಅಧಿಕಾರಿಗಳು 100 ರೂಪಾಯಿಗಳಿಗೆ ಕೂಗಿದರು. ವಿದ್ಯಾಸಾಗರರ ಕಡೆಯವರು 1000 ರೂಪಾಯಿಗಳು ಎಂದು ಕೂಗಿದರು. ನವಾಬರ ಕಡೆಯವರು 2000 ಎಂದು ಕೂಗಿದರು. ಹೀಗೆ ಹರಾಜಿನ ಜುಗಲ್ಬಂದಿ ನಡೆಯುತ್ತಲೇ ಹೋಯಿತು. ಕೊನೆಗೆ 10,000 ರೂಪಾಯಿಗಳಿಗೆ ಬಂದು ನಿಂತಿತು. ನವಾಬರ ಅಧಿಕಾರಿಗಳು 10,000 ರೂಪಾಯಿಗಳನ್ನು ತೆತ್ತು ಪಾದರಕ್ಷೆಗಳನ್ನು ಖರೀದಿಸಿದರು. ಆಗಿನ ಕಾಲದಲ್ಲಿ 10,000 ರೂಪಾಯಿಗಳೆಂದರೆ ಬಹಳ ದೊಡ್ಡ ಮೊತ್ತವಾಗಿತ್ತು. ವಿದ್ಯಾಸಾಗರರು ಅದನ್ನು ಸ್ವೀಕರಿಸಿ ಮತ್ತೆ ನವಾಬರ ಬಳಿ ಹೋಗಿ, ತಮ್ಮ 10,000 ರೂಪಾಯಿಗಳ ದೇಣಿಗೆಗೆ ಧನ್ಯವಾದಗಳು ಎಂದಾಗ ಬೇರೇನೂ ತೋಚದೆ ನವಾಬರು ನಾಚಿಕೆಯಿಂದ ತಲೆತಗ್ಗಿಸಿದರು. ಅಂತೂ ಇಂತೂ ಕೋಲ್ಕತ್ತಾ ವಿಶ್ವವಿದ್ಯಾಲಯಕ್ಕೆ 10,000 ರೂಪಾಯಿಗಳ ದೇಣಿಗೆ ಸಿಕ್ಕಿತು. ತಮ್ಮ ಅವಮಾನವಾಯಿತೆಂದು ಅಸಮಾಧಾನ ಮಾಡಿಕೊಳ್ಳದೆ ಇರುವುದು ಮತ್ತು ತಮ್ಮತ್ತ ಎಸೆಯಲಾದ ಮೊಟ್ಟೆಯಿಂದಲೇ ಆಮ್ಲೆಟ್ ಮಾಡಿಕೊಂಡು ತಿನ್ನುವುದು ಎಂದರೆ ಇದೇ ಅಲ್ಲವೇ? ವಿದ್ಯಾಸಾಗರರ ಬುದ್ಧಿವಂತಿಕೆಗೂ ಪುಣ್ಯಸ್ಮರಣೆಗೂ ಪ್ರಣಾಮಗಳು.